ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ಚಪಾತಿ ಜೊತೆನಾದರೂ ತಿನ್ಬೋದು, ಹಾಗೆ ಬೇಳೆ ಹೋಳಿಗೆ ಜೊತೆನಾದರೂ ತಿನ್ಬೋದು. ಇದು ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೇನೆ. ಇದು ಸೀಕರಣೆ ಮಾಡುವಂಥ ಮಾವಿನ ಹಣ್ಣು. ಇದು ಕಲ್ಮಿ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಇದು ಸೀಕರಣೆ ತುಂಬ ಚೆನ್ನಾಗಿರುತ್ತೆ. ಇದು ಸೀಕರಣೆ ಯಾವ ಥರ ಮಾಡೋದಂತ ನೋಡೋಣ. ಈಗ ಕ್ಲೀನಾಗಿ ನಾವು ಏನು ಹಣ್ಣನ್ನು ತೊಳೆದಿಟ್ಕೊಂಡಿರ್ತೀವಲ್ಲ, ಇದನ್ನು ಒಂದು ಹಣ್ಣು ತೊಗೊಂಡ್ಬಿಟ್ಟು ಈ ಥರ ನಾವು ಹಣ್ಣನ್ನು ಈ ಥರ ಬೆರಳಿಂದ ನಾವು ಹಣ್ಣನ್ನು ಈ ಥರ ಮೆತ್ತಗೆ ಮಾಡೋದ್ರಿಂದ ಇದರಲ್ಲಿರೋ ರಸ ಎಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ಥರ ನಾವು ಫಸ್ಟ್ ಹಣ್ಣನ್ನು ಈ ಥರ ಕಿವುಚ್ಬಿಟ್ಟು ಇದರಲ್ಲಿರೋ ರಸ ಎಲ್ಲ ಪೂರ್ತಿಯಾಗಿ ತಗೊಂಬಿಡೋಣ. ಇದು ಕ್ಲೀನಾಗಿ ಕೈ ತೊಳೆದ್ಬಿಟ್ಟು ಈ ಥರ ನಾವು ಕೈಯಿಂದ ಮಾಡೋದ್ರಿಂದ ಸೀಕರಣೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಿಪ್ಪಿ ಮೇಲೆ ಏನಿರುತ್ತಲ್ಲ ಅದನ್ನೆಲ್ಲ ತಗೊಂಬಿಡೋಣ. ತೆಗೆದುಬಿಟ್ಟು ಇದೇ ಥರ ಎಲ್ಲ ಹಣ್ಣನ್ನು ನಾವು ಸ್ವಲ್ಪ ಮೆತ್ತಗೆ ಈ ಥರ ಮಾಡಿಬಿಟ್ಟು ನಾವು ಸೀಕರಣೆ ಮಾಡಬೇಕಾಗುತ್ತೆ. ಅಂದ್ರೆ ಅದರಲ್ಲಿರೋ ಎಲ್ಲ ಹಣ್ಣಿನ ರಸನೂ ನಮ್ಗೆ ತುಂಬಾ ಈಸಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಈ ಥರ ಮಾಡಿಬಿಟ್ಟು ಏನು ಗೊಪ್ಪ ಇರುತ್ತಲ್ಲ ಅದ್ರ ಮೇಲೇನು ಹಣ್ಣು ಇರುತ್ತಲ್ಲ ಅದನ್ನೆಲ್ಲನೂ ಈ ಥರ ಸ್ವಲ್ಪ ಕಿವುಚಿ ತಗೊಂಬಿಡೋಣ. ಈ ಥರ ಪೂರ್ತಿಯಾಗಿ ತೆಗೆದ್ಮೇಲೆ ನೋಡಿ ನಮ್ಗೆ ಎಷ್ಟು ಚೆನ್ನಾಗಿ ಹಣ್ಣಲ್ಲಿರೋ ರಸ ಬಂದಿದೆ ಅಂತ. ಇವಾಗ ಇದಕ್ಕೆ ನಾನು 2 ಬಾಳೆಹಣ್ಣನ್ನು ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಇಷ್ಟಪಡಲ್ಲ ಅಂದ್ರೆ ಹಾಗೇನೂ ಮಾಡ್ಕೋಬೋದು. ನಾನಿಲ್ಲಿ ಇದ್ರ ಜೊತೆ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬಾಳೆಹಣ್ಣನ್ನು ಸುಲಿದು ಈ ಥರ ನಾನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಇಷ್ಟಪಡದೇ ಇರೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಬಾಳೆಹಣ್ಣು ಹಾಕಿದ ಮೇಲೆ ಇದಕ್ಕೆ ಬೇಕಾದ್ರೆ ಸಕ್ಕರೆನಾದರೂ ಹಾಕ್ಕೋಬೋದು ಅಥವಾ ಬೆಲ್ಲನಾದರೂ ಹಾಕ್ಕೋಬೋದು. ಇವತ್ತು ನಾನಿಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕಿಬಿಟ್ಟು ನಾನು ಸೀಕರಣೆ ಯಾವ ಥರ ಮಾಡೋದಂತ ಹೇಳ್ತಾಯಿದ್ದೀನಿ. ನೋಡಿ ಈ ಥರ ಬಾಳೆಹಣ್ಣು ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕಾಯಿಸ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನೋಡ್ಕೊಂಡು ಹಾಕ್ಕೋಬೋದು, ಯಾಕಂದ್ರೆ ಹಣ್ಣು ಸ್ವೀಟ್ ಆಗಿದ್ದರೆ ನಮ್ಗೆ ಬೆಲ್ಲ ಅನ್ನೋದು ಜಾಸ್ತಿ ಹಿಡಿಯೋದಿಲ್ಲ. ಸ್ವಲ್ಪ ಹಣ್ಣು ಹುಳಿಯಾಗಿದ್ದರೆ ಸ್ವಲ್ಪ ಬೆಲ್ಲ ಅನ್ನೋದು ಜಾಸ್ತಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ. ಇದೇ ಬೆಲ್ಲ ನೋಡ್ಕೊಂಬಿಟ್ಟು ಹಾಕ್ಕೋಬೋದು. ಈ ಥರ ಬೆಲ್ಲದ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸೀಕರಣೆ ಅನ್ನೋದು ನಮ್ಗೆ ರೆಡಿಯಾಗುತ್ತೆ. ಇದು ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ನಾನು ಇವತ್ತು ಸೀಕರಣೆ ತೋರಿಸ್ತಾ ಇದ್ದೀನಿ. ಇದು ವರ್ಷಕ್ಕೊಮ್ಮೆ ಮಾತ್ರ ನಮ್ಗೆ ಈ ಹಣ್ಣು ಸಿಗೋದ್ರಿಂದ ಈ ಥರ ಸೀಕರಣೆ ಮಾಡಿಕೊಂಡು ಇದು ಚಪಾತಿ ಜೊತೆನಾದರೂ ತಿನ್ಬೋದು ಅಥವಾ ಬೇಳೆ ಹೋಳಿಗೆ ಜೊತೆ ಆದರೂ ತಿನ್ಬೋದು. ಇವತ್ತು ನಾನು ಹಬ್ಬಕ್ಕೋಸ್ಕರ ಹೋಳಿಗೆ ಜೊತೆ ಈ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಮಾವಿನ ಹಣ್ಣಿನ ಸೀಕರಣೆ ಅನ್ನೋದು ರೆಡಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.